ಡಾಕ್ಟರ್ ಏನೂ ಸಮಸ್ಯೆ ಇಲ್ಲಲ್ಲ, ಆರಾಮಾಗದಾಳ? ಐತಿ, ಸಮಸ್ಯೆ ಐತಿ. ಮಗುವಿಂದು ಹಾರ್ಟ್ ಬೀಟ್ ಯಾಕೋ ಒಂದು ಮಗುದು ಕ್ಲಿಯರ್ ಐತಿ, ಇನ್ನೊಂದು ಮಗುದು ಭಾಳ ಹಾರ್ಟ್ ಬೀಟ್ ಭಾಳ ವೀಕ್ ಐತಿ, ಕ್ಲಿಯರ್ ಕೇಳಿಸ್ತಿಲ್ಲ. ಡಾಕ್ಟ್ರೆ, ನನ್ನ ಪಾಪುಗೆ ಏನೂ ಆಗಬಾರ್ದು. ಏನಾರ ಔಷಧ, ಏನೇ ಗುಳಿಗೆ ಇದ್ರೂ ಕೊಡ್ರಿ, ಟ್ಯಾಬ್ಲೆಟ್ಸ್ ಏನೇ ಇದ್ರೂ ನಾನು ತೊಗೊಳ್ತೀನಿ, ಏನು ತೊಂದರೆ ಇಲ್ಲ. ಪ್ಲೀಸ್ ಹೆಂಗಾದರೂ ಮಾಡಿ ನೀವೇ ಕಾಪಾಡಬೇಕು. ಇಲ್ಲ, ಡೋಂಟ್ ಬಿ ಎಮೋಷ್ನಲ್ ಆಗಬೇಡ್ರಿ. ಟ್ರೀಟ್ಮೆಂಟು ಇದ್ದಿದ್ರೆ ನಾನು ಹೇಳ್ತಿದ್ದೆ, ಬಟ್ ಟ್ರೀಟ್ಮೆಂಟ್ ಅಂದರೆ ನಾನು ಈ ಮುಂಚೆನೇ ನಿಮಗೆ ಹೇಳಬೇಕಿತ್ತು. ನಾನು ಏನಂದರೆ, ನಾನು ಅವತ್ತು ಯಾಕೆ ಹೇಳಲಿಲ್ಲ ಅಂದರೆ, ನೋಡೋಣ ಟ್ರೀಟ್ಮೆಂಟ್ ಕೊಟ್ಟು ನೋಡೋಣ ಅಂತ ಕೊಟ್ಟೆ ಹೋದ ತಿಂಗಳೇ, ಬಟ್ ಅದೇನು ಇಂಪ್ರೂವ್ಮೆಂಟ್ ಕಂಡಿಲ್ಲ. ಸೊ ಅದಕ್ಕೆ ಇವಾಗ ಆ ಮಗುವಿನ ಹಾರ್ಟ್ ಬೀಟ್ ಸರಿ ಇಲ್ಲ, ನನಗನ್ಸುತ್ತೆ ಅಬ್ನಾರ್ಮಲ್ ಏನಾದರೂ ಅದು ಬೋರ್ನ್ ಆಗ್ತಾಯಿದೆ, ಹುಟ್ಬೋದು ಅದು. ಅದರಿಂದ ಮತ್ತೆ ಸುಮ್ಮನೆ ನಾಳೆ ಬೇರೆ ತೊಂದರೆಗಳು ಕಾಡೋಕ್ಕೆ ಶುರುವಾಕ್ಕವು. ಅದು ಮಗುವಿನ ತೆಗ್ಸೋದು ಒಳ್ಳೆಯದು ಅಂತೀನಿ ನಾನು. ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು. ಇಲ್ಲ ಡಾಕ್ಟ್ರೆ, ನಾನು ತೆಗ್ಸಂಗಿಲ್ಲ. ಅಲ್ಲ, ಈ ಒಂದು ಮಕ್ಕಳು ಪಡಿಬೇಕಾದ್ರೆ ನಾನು ಅದೆಷ್ಟು ಕಷ್ಟ ಅನುಭವಿಸ್ತೀನಿ, ನಾನು ಅದೆಷ್ಟು ದೇವ್ರು ಬೇಡ್ಕೊಂಡೀನಿ ಅಂತ ಗೊತ್ತಿಲ್ಲ. ನಾನು ಯಾರ್ಯಾರ ಕಡೆನೂ ಮಾತು ಕೇಳಿಬಿಟ್ಟೇನಿ. ಈಗ ನಂಗೆ ನೀವು ಈ ಥರ ಹೇಳೋದು ಯಾಕೋ? ಇಲ್ಲ, ನಾನು ತೆಗ್ಸಲ್ಲ, ಬೇಕಾದಾಗಲಿ, ನಾನು ಮಾತ್ರ ತೆಗ್ಸಲ್ಲ. ಅಲ್ಲ, ಹೆಂಗೆ ಹೇಳ್ತೀರಿ ಡಾಕ್ಟ್ರೆ ಇನ್ನೊಂದ್ಸಲ ಆಕ್ಕೈತಿ ಅಂತ? ಏನು ಗ್ಯಾರಂಟಿ ಐತಿ ಹೇಳ್ರಿ ಆಕ್ಕೈತಿ ಅಂತ? ಅಕಸ್ಮಾತ್ ಏನಾದರೂ, ಇಲ್ಲಪ್ಪ ನಾನು ಅದನ್ನು ಯೋಚನೆನೂ ಮಾಡಲ್ಲ, ಹುಟ್ಲಿ, ಅದು ಅಂಗವಿಕಲ್ ಹುಟ್ಲಿ, ಬೇಕಾದಾಗ ಹುಟ್ಲಿ, ನಾನು ಜೋಪಾನ ಮಾಡ್ತೀನಿ, ನಾನು ನೋಡ್ಕೊತೀನಿ. ನಮ್ಮ ಮಾವ ಬೇಕಾದಷ್ಟು ಮಾಡಿಟ್ಟಾರ, ನನಗೆ ಆ ಮಗು ಏನು ಭಾರ ಆಗಲ್ಲ. ನಾನು ಅವ್ರನ್ನ ಸಾಕುವಷ್ಟು ನನಗೆ ದೇವ್ರು ಕೊಟ್ಟಾನ. ಈಗ ಅದಕ್ಕೆ ನಮ್ಮ ಮಾವರು, ನಮ್ಮ ಅತ್ತೆಯರು ಯಾರು ಏನು ಅನ್ಕೊಳ್ಳಲ್ಲ. ರೀ ನೀವೇನಾರ ಅನ್ಕೊಂತೀರೇನ್ರಿ? ಇಲ್ಲ ಪಾರ್ವತಿ, ಸ್ವಲ್ಪ ಸಮಾಧಾನ ಮಾಡ್ಕೊ. ಯಾಕಂಗ ಒಮ್ಮಿಕ ಇದಾಗಕತಿ? ಸ್ವಲ್ಪ ಸಮಾಧಾನ ಮಾಡ್ಕೊ. ಡಾಕ್ಟರ್ ಇದ್ರೆ ಹಿಂಗೆಲ್ಲ ಸೀನ್ ಕ್ರಿಯೇಟ್ ಮಾಡಬೇಡ. ಏನು ಸೀನ? ಡಾಕ್ಟರ್ ಪ್ಲೀಸ್, ಡಾಕ್ಟರ್ ನನಗೆ ಮಕ್ಕಳು ಬೇಕು. ಡಾಕ್ಟರ್ ಪ್ಲೀಸ್ ಏನಾದರೂ ಟ್ರೀಟ್ಮೆಂಟ್ ಕೊಡ್ರಿ. ಡಾಕ್ಟರ್ ಪ್ಲೀಸ್, ಅವಳ ಮಕ್ಕಳನ್ನ ತುಂಬ ಹಚ್ಕೊಂಡಾಳ. ಅದು ಏನಾದರೂ ತೊಂದರೆ ಆದರೆ ನನಗೆ ಅವಳ ಜೀವದರ್ಶನ ಇರಂಗಿಲ್ಲ. ಪ್ಲೀಸ್ ಡಾಕ್ಟರ್, ಪ್ಲೀಸ್ ಏನಾದರೂ ಮಾಡ್ರಿ. ನೋಡಿ ಮಿಸ್ಟರ್ ಅರವಿಂದ್, ನೀವು ದೇವ್ರನ್ನ ನಂಬ್ತೀರಿ, ನಾವು ಕೂಡ ದೇವ್ರನ್ನ ನಂಬ್ತೀವಿ. ಯಾಕಂದರೆ ದೇವ್ರಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡ್ಬೋದಷ್ಟೇ. ಬಟ್ ನಾವು ಕೂಡ ಆಪ್ರೇಷನ್ ಥಿಯೇಟ್ರಿಗೆ ಹೋಗೋಕ್ಕಿಂತ ಮುಂಚೆ, ಡೆಲಿವರಿ ಮಾಡಿಸೋಕ್ಕಿಂತ ಮುಂಚೆ ದೇವ್ರಿಗೆ ಕೈ ಮುಗಿದೇ ಒಳಗೆ ಹೋಗೋದು. ಯಾಕಂದರೆ ದೇವರೇ ನೀವೇ ನೋಡಪ್ಪ, ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತೀವಿ ಅಂತೀವಿ. ಏನು ಮಾಡೋಕ್ಕಾಗತ್ತೆ ಹೇಳಿ? ನಾನು ಹೇಳಿದ್ದಂತರೂ ಹೇಳೀನಿ, ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ನನಗನ್ಸುತ್ತೆ ಮಕ್ಕಳು ಸರಿ, ಒಂದು ನಿಮಿಷ ಪಾರ್ವತಿಯವರೇ, ನೀವು ಸ್ವಲ್ಪ ಹೊರಗಿರ್ತೀರ? ಡಾಕ್ಟರ್ ಪ್ಲೀಸ್ ಏನು ಹೇಳ್ತೀರಿ ನನ್ನ ಮುಂದೆ ಹೇಳ್ರಿ, ನನಗೂ ಗೊತ್ತಿರ್ಬೇಕಲ್ಲ. ಪ್ಲೀಸ್ ಡಾಕ್ಟರ್, ಅರವಿಂದ್ ಪ್ಲೀಸ್ ರೀ. ಅರವಿಂದ್ ಪ್ಲೀಸ್. ಪಾರ್ವತಿ, ನಾನು ಹೇಳ್ತೀನಿ ನಿಂಗೆ ಏನಂದ್ರು ಅಂತ. ಏನು ತಲೆ ಕೆಡಿಸ್ಕೊಬೇಡ. ಅಲ್ಲ ಪ್ಲೀಸ್ ಪಾರ್ವತಿ, ಹೊರಗಡೆ ಇರು. ಅರವಿಂದ್ ಪ್ಲೀಸ್ ಇರು, ನಂಗೆ ಮಕ್ಕಳು ಬೇಕು. ಏನೂ ಆಗಲ್ಲ, ಒಂದು 2 ನಿಮಿಷ ಹೊರಗಿರು. ಕೂತ್ಕೊಳ್ಳಿ ಅರವಿಂದ್. ಈಗ ನಾನು ಹೇಳೋ ವಿಚಾರ ಏನಪ್ಪ ಅಂದರೆ, ಸದ್ಯಕ್ಕೆ ಈಗಂತರೂ ಅವ್ರಿಗೆ ಅದ ವಿಚಾರ ಹೇಳಬೇಡಿ. ಈಗ ನಾನು ಹೇಳದೆ ಇಷ್ಟಕ್ಕೆ ಅವ್ರು ಅಷ್ಟೊಂದು ಎಮೋಷ್ನಲ್ ಆಗ್ತಾ ಇದ್ದಾರೆ, ಹೌದಾ? ತೊಂದರೆ ಆಗ್ತಾ ಐತೆ. ಪ್ಲೀಸ್, ಅವ್ರು ಮತ್ತೆ ಇದನ್ನೇ ಮೆಂಟಲ್ ಸ್ಟ್ರೈನ್ ತೊಗೊಂಡು ಒಂದೋಗಿ ಇನ್ನೊಂದು ಆಗೋದು ಬೇಡ. ಅದಕ್ಕೋಸ್ಕರ ನಾನು ಹೇಳೋದಾದರೆ, ನೀವು ಈಗ ನಾನು ಹೇಳೋವಂಥ ವಿಚಾರನ ಅವ್ರ ಮುಂದೆ ಹೇಳಕ್ಕೆ ಹೋಗಬೇಡ್ರಿ. ಓಕೆ, ಟ್ರೀಟ್ಮೆಂಟ್ ಕೊಡ್ತೀರಾ ಅಂತಲೇ ಹೇಳ್ರಿ, ಆಯಿತಾ? ಓಕೆ ಡಾಕ್ಟರ್, ಏನು ಹೇಳಿ? ಅರವಿಂದ್ ಪ್ಲೀಸ್, ಬೇರೆ ತಗೊಳ್ಳಿ. ನಾವು ಏನೇನೋ ಕನಸು ಕಂಡಿದ್ವಿ ಡಾಕ್ಟರ್. ಯಾಕೆ ದೇವ್ರು ನಮಗೆ ಹಿಂಗೆ ಮಾಡ್ತಾನಂತ ಅರ್ಥ ಆಗ್ತಿಲ್ಲ. ಕೆಲವೊಬ್ಬರ ಜೀವನದಲ್ಲಿ ಈ ರೀತಿ ಆಗುತ್ತೆ ಅರವಿಂದ್, ಏನು ಮಾಡೋಕ್ಕಾಗಲ್ಲ. ಇನ್ನು ಕೆಲವ್ರ ಜೀವನದಲ್ಲಿ ಇಂಥ ದಿನಗಳೇ ಬರಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ನೀವು ಇವಾಗ ಧೈರ್ಯ ತೊಗೋಬೇಕು. ಯಾವುದಕ್ಕೂ ನಿಮ್ಮ ಹೆಂಡತಿನ ಮೆಂಟಲಿ ಈಗಲ್ಲ, ಮುಂದೆ ಸ್ವಲ್ಪ ಧೈರ್ಯ ಆಗೋ ಥರ ಮಾಡಿ. ಸರಿ ಡಾಕ್ಟರ್, ನಾನೇನು ಬರಲ್ಲ? ಎಷ್ಟೊತ್ತಾಯ್ತು ದವಾಖಾನಿಗೆ ಹೋಗಿ, ಇನ್ನೂ ಬರಲಿಲ್ಲಲ್ಲ? ಏನು ಸಮಾಚಾರ? ಫೋನ್ ಹಚ್ಚಿದ್ರು ಎಬ್ಬಿಸ್ಲಿಲ್ಲ. ಎಷ್ಟೊತ್ತಾತಲ್ಲ, ಮನ್ಯಾಗ ಈ ಹುಡುಗಿನೂ ಇಲ್ಲ, ಅದ್ರ ಪಾಡಿಗೆ ಅದಲ್ಲೈತಿ. ಒಂದು ಫೋನರ ಮಾಡಿ ನೋಡ್ತೀನಿ.
ಸುಳ್ಳು ನಂಗೆ ನಂಬರರ ಪಟ್ನ ಬರೋದಿಲ್ಲ ಬಿಡೋದಿಲ್ಲ ತಗ ಒತ್ತಾಡಕ್ಕೆ ಈ ದೊಡ್ಡ ಫೋನ್ ಬೇಡ ನಮ್ಗೆ ನಂಬರ್ ಹೊತ್ತು ಫೋನ್ ಬೇಕಂತಂದ್ರೆ ಕೇಳಂಗೂ ಇಲ್ಲ ತಗ ಯಾ ಕಡೆ ಹೋಗ್ತಿದ್ಲಿ ಈ ಕಡೆ ಹೋಗತ್ತಿ ಈ ಕಡೆ ಹೋಗ್ತಿದ್ಲಿ ಆ ಕಡೆ ಹೋಗತ್ತಿ ಪುಸಕ್ ಪುಸಕ್ ಅಂತೇಳಿ ಏನಂತ ಹಾಂ ಇಲ್ಲೈತಿ ಅಶ್ವಿನಿ ಎಪ್ಸ ಒಳ್ಳಲ್ಲ ಓ ಅವ್ವ ಫೋನ್ ಮಾಡಕತ್ತಾಳ 1 ಮಿನಿಟ್ ಓಕೆ ಹಲೋ ಅವ್ವ ಹೆಂಗದಿವಿ ಆರಾಮದೇನವ ನೀ ಆರಾಮದಿಯಲ್ಲ ಏನು ಮಾಡಕತ್ತಿದ್ದಿ ನಾನು ಅವ ನನ್ನ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇತ್ತು ಅದಕ್ಕೆ ಇಲ್ಲಿ ಬಂದಿದ್ದೆ ಈಗ ಹೋಗಿ ಊಟ ಮಾಡಿ ಮಕ್ಕೋತೀನಿ ಇದು ಊಟ ಆಗೈತಿ ಮಕ್ಕೋತೀನಿ ಏನ ಮಕ್ಕೋತಿ ಕಾಲೇಜ್ಗೆ ಹೋಗಲ್ಲ ಅಲ್ಲ ಹುಚ್ಚುಡಿ ಕಾಲೇಜ್ನಾಗಿಲ್ಲ ನೀನು ಓದಕ್ಕೆ ಹೋಗ್ತಾನೆ ಅಂತೇಳಿ ಅಲ್ಲಿ ಬರ್ತ್ಡೇ ಪಾರ್ಟಿ ಆಡಕತ್ತೀಯನ ತೆಲಿಗಿಲಿ ಬರಬರಿ ಐತೆ ಇಲ್ಲ ನಿನಗೆ ಅವ ಬೆಳಗ್ಗೆ ಹೋಗಿ ಬಂದಿನಿ ಕಾಲೇಜ್ಗೆ ಈಗ ಮಕ್ಕೋಬೇಕ ಬೇಡ ರಾತ್ರಿ ಆಗೈತಿ ಬೆಳಗ್ಗೆ 11 ಗಂಟೆ ಆಗೈತಿ ಈಗ ಮಕ್ಕೋತಿಯನ್ ನೀನು ಅಲ್ಲಿ ರಾತ್ರಿ ಆಗೈತೆ ಅಂತ ಸುಳ್ಳು ಐತಿನ ಸೂರ್ಯ ಅಲ್ಲೊಮ್ಮೆ ಇಲ್ಲೊಮ್ಮೆ ಬೇರೆ ಕಡೆ ಅಲ್ಲೊಂಥರ ಬೇರೆ ಹುಟ್ಟುದು ಇಲ್ಲೊಂಥರ ಬೇರೆ ಹುಡ್ತಾನ ಎಲ್ಲ ಕಡೆ ಒಮ್ಮೆ ಬೆಳಕತಿ ಒಮ್ಮೆ ರಾತ್ರಿ ಆಕತಿ ಇಂಥವ್ ನನ್ನಂತೇಳಿ ಹೇಳಕ್ ಹೋಗ್ಬೇಡ ನೀನು ಏನು ಅಯ್ಯೋ ದೇವ್ರೆ ಅಲ್ಲ ನೀ ಏನು ನನಗೊಂದು ಅರ್ಥನ ಆಗೋಲ್ತಲ್ಲ ಈಕಿದು ನಿಮ್ಮಪ್ಪ ಬರಲಿ ಫೋನ್ ಮಾಡ್ತೀನಿ ಏನು ಅವ ಬೆಳಗ್ಗೆ ಕಾಲೇಜಿಗೆ ಹೋಗಿ ಬಂದೆ ಬೇಕಾದ್ರೆ ನೀನು ಅಪ್ಪನ್ನೇ ಕೇಳು ಅಲ್ಲೇ ಬೆಳಕದಾಗ ಇಲ್ಲಿ ರಾತ್ರಿ ಆಕತಿ ಅದು ಇಲ್ಲಿ ಟೈಮಿಂಗ್ ಚೇಂಜ್ ಐತಿ ಇಲ್ಲಿ ಹಗಲು ರಾತ್ರಿನೇ ಬೇರೆ ಐತಿ ಅದಕ್ಕೆ ನೀವು ಬೇಕಾದ್ರೆ ಕೇಳ್ಕೊ ಒಂದ್ಸಲ ಕೇಳ್ಕೊಂಡು ಆಮೇಲೆ ನೀ ಮತ್ತೆ ನನಗೆ ಇನ್ನೊಂದ್ಸಲ ಫೋನ್ ಹಚ್ತಾ ಬೈವಂತ ಈಗ ಪಾರ್ಟಿಗೆ ಹೋಗಿದ್ದೆ ಮುಗಿಸ್ಕೊಂಡು ಮನೆಗೆ ಹೊಂಟೇನೆ ಈಗ ಅಲ್ಲೇ ರೂಮ್ಗೆ ಅಲ್ಲ ಅದಾತ್ ಬಿಡು ನಾನು ನಿಮ್ಮಪ್ಪನ ಕೇಳ್ಕೊತೀನಿ ಅಲ್ಲ ನೀನು ಓದಕ್ಕೆ ಹೋಗಿ ಪಾಟಿ ಪಾಟಿ ಅಡ್ಡಾಡಕ್ಕೆ ಹೋಗಿ ಅದು ಅಲ್ಲದೆ ಹೋಗೋದ ಈಗ ಹೋಗಿ ಆಗಲೇ ನಿನಗದಿ ಅಂತ ಫ್ರೆಂಡವ ಇಷ್ಟು ಪಾರ್ಟಿಗೆ ಫಂಕ್ಷನ್ಗೆ ಹೋಗಿ ಬರುವಷ್ಟು ಆಗಲಿ ಫ್ರೆಂಡ್ ಆಗ್ಯಾರ ಅವರು ನಮ್ಮ ಕನ್ನಡದವ್ರೆ ಅದೇ ಮಾತಾಡ್ಸಿದ್ರಲ್ಲ ಸೊ ಅವರು ನಾವು ಫ್ರೆಂಡ್ ಆದ್ವಿ ಅದಕ್ಕೆ ನಮ್ಮ ಮನೆಗೆ ಈ ಥರ ಫಂಕ್ಷನ್ ಐತೆ ಬರ್ರಿ ಅಂದಿದ್ರೆ ಹೋಗಿದ್ವಿ ಅಷ್ಟೇ ನಂಗೆ ಗೊತ್ತಿರೋರೆ ಹೋಗಿನ 4 ದಿನ ಆಗಿಲ್ಲ ಆಗಲೇ ಎಲ್ಲ ಗೊತ್ತದಾರಿಕಿಗೆ ಗೊತ್ತಿರೋರಂತೆ ಅಲ್ಲ ಹಿಂಗೆಲ್ಲ ಹಿಂಗಾಗೆ ಮತ್ತೆ ಮೋಸ ಹೋಗೋದು ಕರೆದ್ರು ಅಂದ ತಕ್ಷಣ ಹೋಗಿ ಅಲ್ಲ ಹುಡುಗಿ ನಿಂಗೆ ಏನು ಹೇಳೋದಂತ ಅಂತಾಗ ಯವ್ವ ನಂಗಂತರೂ ಸಾಕಾಗ್ಬಿಟ್ಟತವ ಯವ್ವ ನಿನಗೆ ಇನ್ನು ಯಾವ ರೀತಿ ಹೇಳ್ಬೇಕು ಏನು ಹೇಳ್ಬೇಕು ನನಗೇ ತಿಳಿಲಾರ್ದಂಗೆ ಆಗ್ಬಿಟ್ಟತ್ತಾಗ ಹೋಗತ್ತಾಗ ಅದು ಏನು ಹುಚ್ಚುಡಿಗೆ ಅಂತ ನಾನು ಇಷ್ಟೊತ್ತಿನಾಗ ಹಂಗಾರೆ ನಿನ್ನ ಪ್ರಕಾರ ರಾತ್ರಿ ಆಗಿತ್ತು ಅಂತೇಳಿ ಇಟ್ಕೋ ರಾತ್ರಿ ಎಲ್ಲ ಹಂಗಾರೆ ನೀ ಪಾರ್ಟಿ ಗೀಟಿ ಅಂತ ಇಡ್ತೀಯನ ಹುಡುಗಿ ಇಲ್ಲಿದ್ದಾಗ ಹೋಗಿದ್ದೆ ಬಿಡ್ತಿದ್ದಿಲ್ಲ ನಾನು ಈಗ ಅಲ್ಲಿ ಹೋಗಿ ಅಲ್ಲ ಹಂಗಾರೆ ನಿಂಗೊಳಗೆ ಚಲೋ ಆಗೈತಲ್ಲ ಪಾರ್ಟಿ ಗೀಟಿ ಅಂತ ಅಡ್ಡಾಡಕ್ಕೆ ಹೋಗತ್ತ ಏನಾರ ಮಾಡ್ಕೊರವ ಇನ್ನೇನು ಹೇಳ್ಬೇಕು ಇಲ್ಲವಾ ಇವತ್ತು ಒಂದಿನ ಇತ್ತು ಅದಕ್ಕೆ ಹೋಗಿದ್ದೆ ಬೈಬೇಡ ಬೈಯದ ನಿಮ್ಮ ಅಪ್ಪ ಬರಲಿ ಮನೆಗೆ ಹೋಗೀಗ ಏನು ಮಕ್ಕೋ ಎಲ್ಲಿ ಹೋಗಕ್ಕೆ ಹೋಗ್ಬೇಡ ಮತ್ತೆ ಕ್ವಾಣಿಗೆ ಹೋಗಿ ಏನು ಹುಡುಗಿವ ಅಂತ ನಾತಾಗ ಇಡ್ಲಾ ಹುಷಾರಿ ಸರಿ ಆತು ಹೋ ಇಲ್ಲಿ ನಿಂತೀರಿ ಅಯ್ಯೋ ದೇವ್ರೆ ನೀವೇ ಬಂದು ನಿಂತ್ರಿ ನಿನ್ ಮಗಳಿಗೆ ಬೈತಾ ಇದ್ದೆಲ್ಲ ಅವಾಗ ಬಂದು ನಿಂತೆ ಎಲ್ಲ ಕೇಳಿಸ್ಕೊಂಡೆ ಅಲ್ಲ ಇದಕ್ಕೆ ಓದಾಡಕತ್ತಿ ಎದಕ್ಕ ಮಾಡಾಳಂತ ಕೆಲ್ಸನ ಅದಕ್ಕೆ ಅಲ್ರಿ ಓದಾಕಂತೇಳಿ ಹೋದ್ಲ ಇಲ್ಲ ಇಲ್ಲಿಂದ ನಾನು ಎಷ್ಟು ಬಡ್ಕೊಂಡೆ ನಿಮ್ಗೆ ಕಳಿಸ್ಬೇಡ್ರಿ ಅಂತೇಳಿ ನನ್ನ ಮಾತು ಕೇಳ್ತೀರ ನೀವು ಓದಕ್ಕೆ ಕಳಿಸ್ಬೇಡ್ರಿ ಸುಮ್ಮನೆ ಬೇಡ ಅಂತ ಹೇಳಿದ್ರು ಕೇಳಾರ ಕಳಿಸಿದ್ರಿ ಈಗ ನೋಡಕ್ಕೆ ಓದೋದು ಅಟ್ಟ ಕಟ್ಟೆ ಬರ್ತಡೇ ಪಾರ್ಟಿ ಅಂತ ಪಾರ್ಟಿ ಅಡ್ಡಾಡಕ್ಕೆ ಹೋಗ್ಯಾಳ ಈಗ ಅದು ಬೇಕಾಗಿತ್ತನ ಯೋ ದೇವ್ರಿ ಹೋಗ್ಲಿ ಬಿಡ ಫ್ರೆಂಡ್ ಏನೋ ಕನ್ನಡದವ್ರು ಅಂತದಳ ನಂಗೆಲ್ಲ ಕೇಳಿಸ್ತಾ ಇತ್ತಿಲ್ಲ ಹೋಗ್ಯಾಳಂತ ಬಿಡು ಹೋಗ್ಲಿ ಆಮೇಲೆ ಇನ್ನೊಂದು ಹಗಲು ರಾತ್ರಿ ಅಲ್ಲೇ ರಾತ್ರಿ ಆದ್ರೆ ಇಲ್ಲಿ ಹಗಲಕತಿ ಇಲ್ಲಿ ಹಗಲಾದ್ರೆ ಅಲ್ಲಿ ರಾತ್ರಿ ಆಕತಿ ಅದ್ಯಾಕಂಗ ಸೂರ್ಯ ಒಮ್ಮೆ ಎಲ್ಲ ಕಡೆ ಹುಟ್ಟದ ಈಗ ನೋಡು ನಾನು ಇಲ್ಲಿ ಮೊದ್ಲು ನಾನು ನಮ್ಮ ತವ್ರ ಮನೆಗೆ ಇದ್ನಿಲ್ಲ ಆ ಊರು ದೂರ ಐತಿಲ್ಲ ಅಲ್ಲಿನ ರಾತ್ರಿ ಆದ್ರೆ ಇಲ್ಲಿ ರಾತ್ರಿ ಆಕತಿ ಅಲ್ಲಿ ಹಗಲಾದ್ರೆ ಇಲ್ಲಿ ಹಗಲಾಕತಿ ಈಗ ಅಷ್ಟೇ ಯಾಕೆ ಹಿಂಗ ನಂಗೇನು ಗೊತ್ತಿಲ್ಲ ಅಂತ ಮಾಡೀನಿ ಮನೆಗೆ ಹೋಗಕ್ಕೆ ಹೋದಾಗ ಅಷ್ಟೇ ಫೋನ್ ಹಚ್ಚಿದಾಗ ಅಲ್ಲಿ ರಾತ್ರಿ ಆಗಿತ್ತು ರಾತ್ರಿ ಅಂತೇಳಿ ಮಾತಾಡೈತಿ ಇಲ್ಲಿ ಹಗಲಾಗಿತ್ತು ಹಗಲು ಅಂತೇಳಿ ಮಾತಾಡೈತಿ ಇದೇನೋ ಹೊಸ ಪದ್ಧತಿ ಹೇಳಾಕತ್ತೀರಪ್ಪ ನೀವು ಒಟ್ಟು ನನಗಂತೂ ಏನು ದಿಕ್ಕರಿವಲ್ತು ಬಿಡು ಏನು ನಂಗೆ ತಿಳಿಯಂಗಿಲ್ಲ ಅಂತೇಳಿ ಅಪ್ಪ ಮಗಳು ಹಿಂಗೆ ಮಾಡ್ತೀರಿ ಏನೇ ಯಾರಿಗೆ ಗೊತ್ತ ತಿಳಿಯಂಗಿಲ್ಲ ಅಂದ್ರೆ ಸುಮ್ಮನಿದ್ದರ ಇರ್ಬೇಕು ನೀ ಸುಮ್ಮನೆ ಇರ್ತೀಯನ ಅದು ಇಲ್ಲ ಲೇ ಅದು ಸಮುದ್ರ ದಾಟಿ ಎಷ್ಟು 1000 ಮೈಲಿ ದೂರ ಇರೋದು ಅಲ್ಲೇ ಹಂಗೆ ಅಕ್ಕವು ಏನ ನಿನ್ಗೆ ಇದು ಯಾವ ರೀತಿ ನಾ ಹೇಳಿ ನನಗೂ ಪೂರ ಗೊತ್ತಾರ ಇಲ್ಲ ಹೇಳಕ್ ನಿನಗೆ ಈಗ ಅದು ಬಿಡು ಹೋಗ್ಲಿ ಅರವಿಂದ ಪಾರ್ವತಿ ಇದಕ್ಕೋತ್ರ ಬಂದಿಲ್ಲ ನೀನು ಅಗೋ ಬಂದ್ರಲ್ಲ ಪಾರ್ವತಿ ಯಾಕವ ಮಾರಿ ಒಂಥರ ಮಾಡಿಯಲ್ಲ ಅಯ್ಯೋ ದೇವ್ರೆ ಏನಪ್ಪ ಇದು ಅರವಿಂದ ಏನಾರ ಬೈದನ್ಲ ಆಕಿಗೆ ಏನಪ್ಪ ನಿನಗ ಅಂತ ನಾ ಬಸರಿ ಹೆಣ್ಮಗಳು ಬೈಬೇಡ ಅಂತ ಹೇಳಿ ನಿನ್ಗೆ ಯಾವ ವಿಚಾರಕ್ಕೂ ಮನಸ್ಸು ನೋವು ಮಾಡಬಾರ್ದಲ್ಲ ಈ ಹೊತ್ತಿನಾಗ ಅವ್ರ ಮನಸ್ಸು ಭಾಳ ಸೂಕ್ಷ್ಮಾಗಿರ್ತಾವು ಏನೋ ಸಣ್ಣ ಪುಟ್ಟ ತಪ್ಪಂತೂ ಮಾಡಿರ್ತಾಳ ಅನ್ಕೋ ಅದಕ್ಕೆ ಬೈಬೇಕು ಯಾಕೆ ಆಪರಿ ಅಳುವಷ್ಟಕ್ಕೆ ಆಕೆ ಹಂಗೆ ಸುಮ್ಮನೆ ಅಳಕ್ಕೆಲ್ಲ ಏನೋ ಬೈದಿ ನೀನು ಏನಾತವ ಪಾರ್ವತಿ ಅಳಬೇಡ ಸುಮ್ಮನಾಗ ಹೋಲಿ ನಾವು ಹೇಳ್ತಂತೋ ಇನ್ನೇನು ಬೈಯಕ್ಕೆ ಹೋಗ್ಬೇಡ ಅಂತೇಳಿ ಪಾರ್ವತಿ ಸುಮ್ಮನಾಗಮ್ಮ ಅವ್ವ ನಾನು ಬೈದಿಲ್ಲ ಆಕೆ ಅದು ಕಳಾಕತ್ತಿಲ್ಲ ಆಕೆ ಅಳ್ತಾ ಇರೋ ಕಾರಣನೇ ಬೇರೆ ಅರವಿಂದ್ ಏನಾತಪ್ಪ ಅಪ್ಪ ಡಾಕ್ಟ್ರ್ ಇವತ್ತೆಲ್ಲ ಚೆಕಪ್ ಮಾಡಿದ್ರು ಮಾಡಿ 2 ಮಕ್ಕಳದಾಗ ಒಂದು ಮಗುವಿನ ಹಾರ್ಟ್ ಬೀಟ್ ಸ್ವಲ್ಪ ಭಾಳ ವೀಕ್ ಐತಿ
ಅದನ್ನು ತೆಗ್ಸೋದೇ ಒಳ್ಳೇದು ಅಂತ ಅದರ ಏನು ಮಾಡ್ಬೇಕಂತ ಗೊತ್ತಾಗೋಲ್ತಪ್ಪ. ಅವ್ರಂತಾರೆ ಒಂದು ಮಗು ಅಬೋರ್ಷನ್ ಮಾಡೋಕ್ಕಾಗಲ್ಲ, ನನಗನ್ಸುತ್ತೆ ಎರಡೂ ಹೋಗ್ಬೋದು, ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿ ಅಂತ ಅದರ. ಅಯ್ಯೋ ದೇವ್ರೆ, ಇದೇನ್ ರಾಡೆ ವಾ, ಎಷ್ಟು ಆಸೆ ಇಟ್ಕೊಂಡಿದ್ದೆ, ಎರಡೆರಡು ಮೊಮ್ಮಕ್ಕಳು ಬರ್ತಾವಲ್ಲ ಕೈಗೆ ಅಂತೇಳಿ. ತೂ 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 ಇದೇನಪ್ಪ ಅಂತ ನನ್ನ ಹತ್ತಾಗ. ಅಯ್ಯೋ ದೇವ್ರೆ, ಹಿಂಗೆ ಯಾಕಾತು? ಅಯ್ಯೋ ದೇವ್ರೆ, ಏನು ಹೇಳೋದು ಇದಕ್ಕೆ, ಏನು ಮಾಡೋದು ಒಂದು ತಿಳಿವಲ್ದಂಗೆ ಆಗ್ಬಿಟ್ಟತ್ತ. ಅಮ್ಮ ಏನು ಮಾಡೋದಮ್ಮ ಈಗ? ಸಮಾಧಾನ ಮಾಡ್ಕೊರಮ್ಮ ಪಾರ್ವತಿ, ಏನಾಗಲ್ಲ. ಈಗ ಡಾಕ್ಟ್ರು ಏನು ಹೇಳಾರಪ್ಪ, ಅದಕ್ಕೆ ಟ್ರೀಟ್ಮೆಂಟ್ ಏನಾರು ಐತಂತ? ಅಪ್ಪ ಡಾಕ್ಟ್ರು ಟ್ರೀಟ್ಮೆಂಟ್ ಏನೂ ಇಲ್ಲ ಅಂತ ಹೇಳ್ಯಾರ, ಏನು ಮಾಡ್ಬೇಕಂತ ತಿಳಿವಲ್ದಪ್ಪ. ಅಪ್ಪ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬಾಪ. ಅಮ್ಮ, ಡಾಕ್ಟ್ರು ನನ್ನ ಹೊರಗೆ ಕಳಿಸಿ ಇವ್ರ ಮುಂದೆ ಏನೇ ಹೇಳಾರ, ಇವ್ರು ನನ್ನ ಮುಂದೆ ಬಾಯಿ ಬಿಡ್ತಿಲ್ಲ. ಏನೋ ಆಗೈತೆ ನನ್ನ ಮಕ್ಕಳಿಗೆ, ಏನೋ ಹೆಚ್ಚು ಕಮ್ಮಿ ಆಗೈತಿ. ಈಗ ಏನು ಮಾಡೋದಮ್ಮ? ಏನಾಗಲ್ಲಮ್ಮ, ಏನಾಗಲ್ಲ. ನನಗನ್ನಿಸ್ತೈತಿ ಈ ಗುಳಿಗೆ ಔಷಧ ಏನಾರ ಕೊಟ್ಟಿರ್ಬೋದು. ನೀ ತಲೆ ಕೆಡಿಸ್ಕೊಬೇಡವ, ಸುಮ್ಮನೆ ಸಮಾಧಾನ ಮಾಡ್ಕೊ, ಏನೂ ಆಗಲ್ಲ. ಅಲ್ಲಿಂದ ಏನಾತ? ಅಪ್ಪ ಇನ್ನೊಂದು ಮಗುದು ಹಾರ್ಟ್ ಬೀಟು ಸರಿಯಾಗಿ ಕೇಳಿಸ್ತಿಲ್ಲ, ಜೊತೆಗೆ ಬೆಳವಣಿಗೆನೂ ಅಷ್ಟಾಗಿ ಸರಿಯಾಗಿ ಆಗಿಲ್ಲ ಅಂತ ಅದರ. ಏನು ಮಾಡ್ಬೇಕು ಈ ವಿಚಾರಕ್ಕಂತೇಳಿ ಗೊತ್ತೇ ಆಗ್ತಿಲ್ಲ. ಕಡೆಗೆ ಅಪ್ಪ ಡಾಕ್ಟ್ರು ಹೇಳಿದರು, ಬೇಬಿ ಡೆಲಿವರಿ ಟೈಮಲ್ಲಿ ನನಗನ್ಸೋ ಮಟ್ಟಿಗೆ ಒಂದು ಪಾಪು ಅಲ್ಲಿ ತೀರ್ಕೋಬೋದು ಅಂತ ಹೇಳ್ತಾ ಇದಾರೆ ಅವ್ರು. ಏನಪ್ಪ ಮಾಡೋದು? ಈಕಿ ನೋಡಿದ್ರೆ 2 ಮಕ್ಳ ಮೇಗೂ ಇಷ್ಟು ಹಚ್ಕೊಂಡಾಳ, ಒಂದು ಪಾಪು ತೀರ್ಕೋಬೋದು ಅಂತ ಅವ್ರು ಅಷ್ಟು ಓಪನ್ ಆಗಿ ಹೇಳ್ತಾ ಇದಾರೆ ಡಾಕ್ಟ್ರು. ಏನು ಮಾಡ್ಬೇಕಂತೇಳಿ ಗೊತ್ತಾಗೋಲ್ತು. ಅಯ್ಯೋ ದೇವ್ರಿ, ಏನಪ್ಪ ಇದು? ಛೇ, ಅಲ್ಲ ಈಗ ಇದಕ್ಕೆ ಏನು ಮಾಡೋದು ಅಂತ ಗೊತ್ತಾಗೋಲ್ತಲ್ಲಪ್ಪ. ಭಾಳ ದೇವರು ಇಷ್ಟು ಬೇಜಾರಾಗ್ತೈತೆ ನನಗೆ. ಒಂದು ಕೊಟ್ಟೊಂದು ಕಸ್ಕೊಂತಾನಲ್ಲ, ಏನು ಹೇಳೋದು ಇದಕ್ಕಂತೆ ನನ್ನ ಹತ್ತಾಗ. ಛೇ 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 ಛೇ